ಏ ಅಜರಾಜನ ಏನೋ ಮರ್ತೆ ಬಿಟ್ಟ್ಯಾ ನಿಮಗೇನು ಗೊತ್ತೈತೆ ನಾವು ಇಲ್ಲಿದ್ದವ್ರು ಬಿಜಾಪುರ ನಿಮ್ಮ ಬಿಜಾಪುರದಾಗ ಏನು ಫೇಮಸ್ ಐತೆ ಅಂತೀರಿ ನೀವು ಹಾಂ ನಿಮ್ಗೆ ಏನು ಅನಿಸ್ತದ ಲೈಕ್ ವುಡ್ ಯು ಲೈಕ್ ಟು ಗೋ ವಿತ್ ಅ ಕಾಮಿಡಿ ದಟ್ ಅಫೆಂಡ್ಸ್ ಕನ್ನಡದಾಗ ಹೇಳಿ ಸರ್ ನಾನು ಕನ್ನಡಿಗ ಕನ್ನಡದ Okay, let's go. ಗಾಯ್ಸ್ ಇವತ್ತಿಂದ ಏನಂದ್ರೆ ಆಟೋದ ಬ್ಲಾಗ್ ಚಾಲು ಮಾಡತ್ತೀನಿ ಎಲ್ಲಿ ಹೊಂಟೀನಂದ್ರೆ ಇಂಜಿನಿಯರ್ ಕಾಲೇಜ್ ಹೊಂಟೀನಿ ಇವೆಂಟ್ ಐತಿಲ್ಲ ಅಲ್ಲಿ ಇನ್ನು ಹೇಳಿದ ನಿಮ್ಗೆ ನಿನ್ನೆ ಬ್ಲಾಗ್ ನೋಡಿರ್ಬೋದು ಭಾಳ ಅಂದ್ರೆ ಇವತ್ತು ಅಲ್ಲೇ ಹೊಂಟೀನಿ ಇವತ್ತು ಬ್ಲಾಗ್ ಅಂದ್ರೆ ಆಟೋದಿಂದ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲೊಂದು 2-3 ಶಾರ್ಟ್ಸ್ ಹಾಕ್ತೀನಿ ಶಾರ್ಟ್ಸ್ ನೋಡ್ರಿ ಸೀದಾ ಇಂಜಿನಿಯರ್ ಕಾಲೇಜ್ ಹೋಗಿ ಸಿಗೋಣ ಈಗ ಜಸ್ಟ್ ಬಂದೀನಿ ಇಲ್ಲಿ ಎಲ್ಲಿ ಅಂದ್ರೆ ಇಂಜಿನಿಯರ್ ಕಾಲೇಜ್ಗೆ ನೋಡ್ರಿ ಇಲ್ಲಿ ಬಟ್ ಈಗ ಒಳಗೆ ಹೋಗ್ಬರ್ರಿ ಇನ್ನೊಬ್ರು ಬರ್ತೀನಿ ಅಂದಿದ್ರೆ ಲೇಟ್ ಆಕಿತ್ತು ಅಂದ್ರೆ ಮತ್ತೆ ಅದಕ್ಕೆ ನಾವು ಒಬ್ಬನೇ ಹೋಗ್ತೀನಿ ಈಗ ಒಳಗಿನ ಆಲ್ಮೋಸ್ಟ್ ಕ್ರಿಯೇಟರ್ಗಳು ಬಂದಿಲ್ಲ ಬರತ್ತಾರತ್ತೆ ನಾನೇ ಬಂದೀನಿ ಫಸ್ಟ್ ಎಲ್ಲಾದ್ರೂ ಫಸ್ಟ್ ನಾನೇ ಗಾಯ್ಸ್ ಹೇಳ್ಬೇಕಂದ್ರೆ ಎದ್ರ ಬೇಕಂದ್ರೆ ನೋಡಿಲ್ಲ ಬ್ಲಾಗ್ ಎಲ್ಲರಿಗಿಂತ ಫಸ್ಟ್ ನಾನೇ ಬಂದಿರ್ತೀನಿ ಬಟ್ ಇವೆಂಟ್ ಚಲೋ ಆಗೈತತ್ತೆ ಬರ್ರಿ ಒಳಗೆ ಹೋಗೋಣ ಇಲ್ಲೇ ಒಳಗಿನ ಸೈಡ್ ಚಲೋ ಆಗೈತಿ ಹೇಳ್ಬೇಕಂದ್ರೆ ಇಲ್ಲಂತರೂ ಹೊರಗೆ ನಿಂತಾರ ಬಟ್ ಆಲ್ಮೋಸ್ಟ್ ಚಾಲು ಆಗಿದೆ ಒಳಗೈತಿ ಒಳಗೆ ಹೋಗಿ ಶಿವಂಬರ್ರಿ ನಿಮ್ಗೆ ಲೈಕ್ ನಾವಂತೂ ಇಲ್ಲಿ ಒಳಗೆ ಹೊಂಟೇವಿ ಬರ್ರಿ ಹೋಗಿ ಭಾಳ ಅಂದ್ರೆ ಭಾಳ ಕ್ರಿಯೇಟರ್ಗಳು ಬಂದಾರ ಗೈಸ್ ಇಲ್ಲಿ ನೋಡಿ ಇಲ್ಲಿ ವಾದಿರಾಜ್ ಸರ್ ಅವರು ಬರೋರ್ದಾರ ಬಟ್ ಬರಲಿ ಪ್ರಕಾಶ್ ಅಣ್ಣ ಬರತ್ತಾನ ಭಾಳ ಅಂದ್ರೆ ಭಾಳ ಮಂದಿ ಬರತ್ತಾರ ಒಟ್ಟರಿಗೆ ಮೀಟ್ ಮಾಡ್ಕೊಂಡು ಬಂದ್ಮ್ಯಾಗ ಸೀದಾ ಆನ್ ಟಾಪ್ದಾಗ ಹೇಳ್ಬೇಕಂದ್ರೆ ನೋಡೋಣ ಏನ ಒಂದು 10-20 ನಿಮಿಷ ಹಾಕಿರ್ಬೋದು ಭಾಳ ಆದ್ರೆ ಬರ್ಬೇಕಂತ ಹೇಳಿ ನೋಡ್ಲ ಬ್ಯಾನರ್ಗಳು ಹಾಕ್ಯಾರ ಅವರು ಇಲ್ಲಿ ಪೂರಾ ಅದು ಚಿಲ್ ಮಾಡ್ಬೇಕು ಗಾಯ್ಸ್ ಇಲ್ಲಿ ಏನಾದ್ರು ಇಟ್ಟೋತಕ್ಕ ಏನಪ್ಪ ಅಂದ್ರೆ ಹೊರಗಿನ ಶಾರ್ಟ್ಸ್ ನೋಡ್ರಿ ಈಗ ಒಳಗಿನ ಶಾರ್ಟ್ಸ್ ನೋಡ್ರಿ ಶಾರ್ಟ್ಸ್ ಹಾಕ್ತೀನಿ ಶಾರ್ಟ್ಸ್ ನೋಡಿ ಮಜಾ ಮಾಡಿರಿ ಎಲ್ಲರೂ ಬಂದ್ಮ್ಯಾಗ ಎಲ್ಲರಿಗೆ ವೇಟ್ ಮಾಡ್ಕೊಂಡು ಸೀದಾ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಬ್ಲಾಗರ್ಗಳು ಸ್ವಲ್ಪ ಬಂದಾರೆ ಅವ್ರಿಗೂ ತೋರಿಸ್ತೀನಿ ನೋಡೋಣ ಯಾರ್ಯಾರು ಸಿಗ್ತಾರಲ್ಲ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಎಲ್ಲರಿಗೆ ತೋರಿಸೋಣ ನಿಮಗೆ ಇಲ್ಲೊಂದು ಕಾಣೋದು ಗಸ್ ನೋಡ್ರಿ ಅಲ್ಲಿ ವೆಲ್ಕಮ್ ಟು ಮುಂದಿನ ನೋಡ್ರಿ ನೀವೇ ಯಾವುದೋ ಇವೆಂಟ್ ಐತದು ಬರ್ರಿ ಹೋಗೋಣ ಸೀದಾ ಇವೆಂಟ್ ಒಳಗೆ ಹೋಗಿ ಅವ್ರಪ್ಪ ಸಿಂಗರ್ ಯಾರ್ಯಾರಿಗೂ ಯಾರಿಗೆ ಗೊತ್ತಾಯ್ತು ಅಂದ್ರೆ ಕಮೆಂಟ್ ಮಾಡಿರಿ ಯಾರತ್ತ ಹೇಳಿ ನನಗಂತೂ ಗೊತ್ತಿಲ್ಲ ಯಾರತ್ತ ಗೊತ್ತಾಯ್ತು ಅಂದ್ರೆ ಕಮೆಂಟ್ ಮಾಡಿರಿ ಇವರು ಕಮೆಂಟ್ ಮಾಡಿರಿ ಇವ್ರಂತೂ ಗೊತ್ತಿದ್ದಾರೆ ಬಟ್ ಅವ್ರಿಗೆ ಗೊತ್ತಿದ್ದಿದ್ದಿಲ್ಲ ನೋಡೋಣ ಅವ್ರು ನಿಮಗೆ ಗೊತ್ತಿದ್ರು ಅಂದ್ರೆ ಕಮೆಂಟ್ ಕೊಡ್ರಿ ಒಂದು ಪಟ್ಟನೆ ಏನಾರು ಒಂದು ಚಲೋ ಹೊತ್ತಿಗೆ ನನಗೆ ಗೊತ್ತದಾರಪ್ಪ ಅಂತೇಳಿ ಅವ್ರದ್ದು ನೇಮ್ ಹಂಗೆ ಕಮೆಂಟ್ ಮಾಡಿರಿ ಬರ್ರಿ ಹೋಗಿ ಸೀದಾ ಸಿಗು ನಿಮ್ಗೆ ಒಳಗೆ ಹಾಕೋತಕ ವೇಟ್ ಮಾಡಿರಿ ಟ್ಯಾಕ್ಟ್ರ್ ಪ್ರಮೋಷನ್ ಐತೇನು ಮತ್ತೆ ಗಾಡಿಗಳದ್ದು ಗೊತ್ತಿಲ್ಲ ಏನೈತೆ ಹೇಳಿ ಶಾರ್ಟ್ಸ್ ಹಾಕ್ತೀನಿ ಗೈಸ್ ಶಾರ್ಟ್ಸ್ ನೋಡ್ರಿ ಈಗ ಎಡ್ತಕ ಬರೀ ಮಾತಾಡ್ದಾಯ್ತು ಹೇಳೋದೆಲ್ಲ ಬರ್ರಿ ಶಾರ್ಟ್ಸ್ ಹಾಕ್ತೀನಿ ಎಡ್ತಕ ಶಾರ್ಟ್ಸ್ ನೋಡ್ರಿ ಚಿಲ್ ಮಾಡಿರಿ ಅಣ್ಣ ಹಾಯ್ ಆರಾಮಣ್ಣ ನೀವಣ್ಣ ನಾವು ಆರಾಮ ರೀ ಮತ್ತೇನಿಲ್ಲ ನಾಷ್ಟ ಇಷ್ಟ ಆಗೈತೆ ಆಗೈತೆ ನಿಮ್ದು ಮಾಡಿದ್ರಿ ಅಣ್ಣ ಹಾಂ ಆರಾಮಿದ್ರಿ ಆರಾಮಣ್ಣ ಈಗ ಬಂದಿರಣ್ಣ ಈಗ ಬಂದೇವಣ್ಣ ಚಿದ್ರಿ ಅಣ್ಣ ಹಂಗಣ್ಣ ಆರಾಮಣ್ಣ ನೀವು ನಾವು ಆರಾಮಣ್ಣ ಆಗಿದ್ರಿ ನಾಷ್ಟ ಎಲ್ಲ ಆಗೈತೆ ಈಗ ಬಂದಿರಿ ಅಣ್ಣ ನಿನ್ನೆ ನೈಟ್ ಬಂದೀನಿ ರೀ ನೀನು ನೈಟ್ ಬಂದಿರಾ ನೀವು ಈಗ ಜಸ್ಟ್ ಬಂದಿರಿ ಹಾಂ ಈಗ ಬಂದಿನ ಇನ್ನ ಬಂದಿಲ್ಲ ಯಾರು ಇನ್ನು ಬರಾಕತ್ತಾರ ರೀ ನಿಮ್ಮ ಫ್ರೆಂಡ್ ಹೌದಾ ನಿಮ್ಮ ಫ್ರೆಂಡ್ಸ್ ರೀ ನಮ್ಮ ಫ್ರೆಂಡ್ಸ್ ಇನ್ನೊಬ್ಬ ಬರ್ತೀನಿ ಅಂದಿದ್ರಣ್ಣ ಬಟ್ ಇನ್ನೂ ಬಂದಿಲ್ಲ ಅವ್ರೆ ನೀವು ವಾದಿರಾಜನ ಇನ್ನೂ ಬಂದಿಲ್ಲ ಅಣ್ಣ ಬಂದಿಲ್ಲ ರೀ ಇನ್ನೂ ಬರ್ತಾರೆ ರೀ ಅವರು ಹೌದಾ ಒಳಗೆ ಬರ್ರಿ ಬಸ್ ಸಿಗಮ್ರಿ ಓಕೆ ಬರ್ರಿ ಹಾಂ ಬಾಣ ಸಿಗವ್ರಿ ಓಕೆ ಓಕೆ
ನೋಡಿದ್ರೆ ಅಷ್ಟು ಎಲ್ಲರಿಗೂ ಇದು ಆಲ್ಮೋಸ್ಟ್ ಇರ್ಬೇಕಂದ್ರೆ ಒಂದು ಇಬ್ಬರೇ ಅದಾರ ಇವರು, ಬಟ್ ಇನ್ನೂ ಭಾಳ ಮಂದಿ ಬಂದಿಲ್ಲ. ಭಾಳ ಮಂದಿ ಸಮೀರಣ್ಣ ಬಂದಲ್ಲ. ಸಮೀರಣ್ಣ ಆರಾಮಣ್ಣ? ಭಾಳ ದಿವ್ಸ ಬಂದಿರಣ್ಣ. ಫೋನ್ ಎಲ್ಲಿ ಬಿಟ್ಟು ಬಂದಿರಣ್ಣ? ಸ್ಟೋರಿ ನೋಡಿದೆ ಅಣ್ಣಂದು ಹಾಕಿದ್ರಲ್ಲ ಅಣ್ಣ. ಅಣ್ಣ ಬಂದಿಲ್ಲ ಅಣ್ಣ? ಬೇರೆ ಕೆಲಸ ಇರ್ತದೆ. ಓಹೋ, ಅಂದ್ರೆ ವ್ಲಾಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೀವು? ಹಾಂ ಮಾಡಿ ಮಾಡಿ. ಚಲೋ ಗಾಯ್ಸ್ ಹೋಗು. ನಮ್ಮ ಅಣ್ಣ ಒಬ್ಬ ಬಂದಿಲ್ಲ, ಬಟ್ ಅಣ್ಣ ಬಂದಿದ್ದಂದ್ರೆ ಚಲೋ ಆಕಿತ್ತ. ಹೇಳಿ ಏನೋ QR ಕೋಡ್ ಸ್ಕ್ಯಾನ್ ಮಾಡ್ಬೇಕತ್ತ. QR ಕೋಡ್ ಸ್ಕ್ಯಾನ್ ಮಾಡಿ ಚಗುನ್ ಗಾಯ್ಸ್ ಮುಗಿಸಿದ. ಚಲೋ ಒಳಗೆ ಎಂಟ್ರಿ ಗಾಯ್ಸ್. ಇದ ನೋಡಿ ಇವೆಂಟ್. ಒಳಗೆ ಸಿಗುದು ಯಾಕೆ ಒಳಗೆ ಹೊಂಟೀನಿ. ಹಾಂ ಬರೋರು ಅದಾರ. ವೆಲ್ಕಮ್ ಮಾಡಿ ಮಾಡತ್ತಾರೆ. ಬರೋದಾರ ಬಿಟ್ಟಿನ ಬಂದಿಲ್ಲ ಅರ್ಧ ಮಂದಿ. ಅವರೆಲ್ಲರೂ ಬಂದ್ಮೇಲೆ ಎಲ್ಲರೂ ಕೂಡಿ ಸಿಗುನ್. ಹಂಗೆ ಅಂತೀರಿ ನೀವು? ದ ಇವೆಂಟ್ ನೋಡಕ್ಕೆ ಅಷ್ಟು ಹೇಳ್ಬೇಕಂದ್ರೆ ನಾ ಬರೋರ್ದಾರ ಬರಲಿ. ಬಂದ ಮ್ಯಾಗ ಸಿಗುನ್. ಒಳಗೆ ಹೋಗಿ ಸಿಗುನ್. ನಿಮಗೆ ಸಿದಾಕಿದ ಇಲ್ಲಿ ಶಾರ್ಟ್ ಆಗಿಬಿಟ್ಟಿತ್ತು ಎತ್ತರದಂದ್ರೆ ನಾ ಒಂದು ಹಂಗೆ ಮರ್ಕಿಸಿನ ಸೀದಾ ಬಂದುಬಿಟ್ಟಿನಿ. ID ಕಾರ್ಡ್ ತರೋದಿತ್ತು, ಬಟ್ ನೆನಪಾದಿಲ್ಲ. ಹಾಗೆ ಸೀದಾ ಬಂದುಬಿಟ್ಟಿನಿ. ಇಲ್ಲಿ ಹೋದ್ಮೇಲೆ ID ಕಾರ್ಡ್ ಕೇಳ ಅವಾಗ ನೆನಪಾಯ್ತು ನನಗೆ. ID ಕಾರ್ಡ್ ಅಂತ ಹೇಳಿಕಿಸಿಂದು ಮತ್ತು ವಾಪಸ್ ಅಷ್ಟು ದೂರ ನಡ್ಕೊತ ಹೋಗ್ಬೇಕಲ್ಲಪ್ಪ. ಈಗ ಅದೇ ಒಂದು ಇದಾಗ್ಬಿಡ್ತೆ. ನಾನು ಬರಾಗ ನೆನಪೇ ಅಲ್ಲಿಲ್ಲದು, ಬಟ್ ಅಲ್ಲಿದೆ ಬಂದ್ಯಾಕರೆ ID ಕಾರ್ಡ್ದೆ. ಹಂಗೆ ಸೀದಾ ಬಂದುಬಿಟ್ಟೆ. ಬರೀಗ ಹೋಗಿ ID ಕಾರ್ಡ್ ತೊಗೊಂಡು ಒಳಗೆ ಹೋಗಿ ಸಿಗು ನಿಮ್ಗೆ. ಚಲೋ ಗಾಯ್ಸ್, ಬೈಕ್ ನಿಂತೈತೆ ನೋಡು ಅಲ್ಲೊಂದು. ಯಾವತ್ತೇ ಕಮೆಂಟ್ ಮಾಡಿರಿ ನಿಮ್ಗೆ ಗೊತ್ತಿತ್ತಂದ್ರೆ. ಗಾಯ್ಸ್ ನೋಡ್ರಿ ಫೈನಲಿ ಗಾಯ್ಸ್ ID ಕಾರ್ಡ್ ಹತ್ತು ತೊಗೊಂಡಿವಿ. ತೊಗೊಂಡು ಕಿಸಿಂದ ಈಗ ಒಳಗೆ ಹೋಗಿ ಬರ್ರಿ. ಇಡೋದಕ್ಕ ಹೇಳ್ಬೇಕಂದ್ರೆ ಹಂಗೆ ಶಾರ್ಟ್ ಆಗಿ ನೆನಪು ಕಿಸಿಂದ ಹೋಗ್ಬಿಟ್ಟಿದ್ದಾನ ಸೀದಾ. ವಾಪಸ್ ಬಂದು ID ಕಾರ್ಡ್ ತೊಗೊಂಡು ಹೋಗ್ಬೇಕಲ್ಲಪ್ಪ. ಈಗ ಅಷ್ಟು ದೂರ ಹೋಗ್ಬೇಕು. ಹೋಗುನ್ ಬೇಡ ಹತ್ರ ಆಗೇನು. ಯಾಕಂದ್ರೆ ನಮ್ಮದೇ ಪ್ರಾಬ್ಲಮ್ ಅದು. ID ಕಾರ್ಡ್ ಬಿಟ್ಟು ಮೊದಲೇ ಹೋಗಿದ್ದಲ್ಲ ಅಡ್ವಾನ್ಸ್. ಇರಲಿ ನಾ ಬ್ಲಾಗಲ್ಲಿ ಹಂಗೆ ಮಾತಾಡ್ಕೊತ ನೆನಪು ಕಿಸಿಂದ ID ಕಾರ್ಡ್ ಸೀದಾ ಹೋಗ್ಬಿಟ್ಟಿದ್ದೆ ಅಲ್ಲಿ. ಈಗ ಒಳಗೆ ಹೋಗಿ ಎಂಟ್ರಿ ಮಾಡೋ ಬರ್ರಿ ಒಳಗೆ. ಪೂರ ರಾಜ ಹುಲಿಗತ್ಲಿ ಒಂದು ಇದು ಆಗ್ತಿದೆ ಕರೆ ಮ್ಯೂಸಿಕ್. ಮೊದಲೆಂತ ರಾಜ ಹುಲಿಗತ್ಲಿ ಎಂಟ್ರಿ ಮಾಡೋದು. ಅಷ್ಟು ಸುಮ್ಮ ಹಂಗೆ ಹೋಗೋಣ. ಗೊತ್ತಿತ್ತಲ್ಲ ಗಾಯ್ಸ್, ನಾವು ಸಣ್ಣವ್ರು ಸುಮ್ಮ ಹೋಗಿ ಕೂತು ನೋಡಿ ಬ್ಲಾಗ್ ಮಾಡಿ ಬರೋರು ನಾವು. ಬರ್ರಿ ಗಾಯ್ಸ್ ಒಳಗೆ ಹೋದ್ಮೇಲೆ ಸಿಗು ನಿಮಗೆ. Marathi team and DLT institutions. I thank everyone. Hi everyone. ಇಲ್ಲಿ ಹುಡುಗಿಯರ ಇಲ್ಲ. Guys, you can walk and you can talk with the people whom you want, whether girl, boy, you can date. Time is running, guys. Don't worry, all. Don't be shy. Before that, but where is she? ಏನಂದ್ರೆ ಡೇಟ್ ಮಾಡಂತಾರೆ, ಬಟ್ ಏನು ಮಾಡೋದು, ನಮ್ಮ ಮಗಲ್ಲಿ ಹುಡುಗಿಯರೇ ಇಲ್ಲ. ಹುಡುಗಿಯರಿದ್ರೆ ಡೇಟ್ ಮಾಡಕ್ಕೆ ಬರ್ತೈತಿ. ಯಾರು ಇರ್ಲಿಕ್ಕೆ ಹೆಂಗೆ ಮಾಡೋದು ಅದು ತಿಳ್ಕೊಂಡಿಲ್ಲ ಯಾರು. ಬರೀ ಡೇಟ್ ಮಾಡಿರಿ. ಡೇಟ್ ಮಾಡಿದ್ರೆ ಏನು ಮಾಡೋದು ಈಗ ನೋಡಿಲ್ಲ. ಖಾಲಿ ಶೀಟ್ ಒಟ್ಟು ಹೇಳ್ಬೇಕಂದ್ರೆ ಎಲ್ಲ ಬಾಯ್ಸೇ. ಒಬ್ಬರೇ ಡೇಟ್ ಮಾಡೋಕೆ ಹುಡುಗಿ ಇರಬೇಕಲ್ಲ ಇಲ್ಲಿ ಮಗಲ್. ಬಟ್ ಇಲ್ಲ, ಆ ಕಡೆದಾರ ಆ ಕಡೆ ಎಂಜಾಯ್ Make connections and ಮಾಡೋಣಪ್ಪ. conversations ಮಾಡಿ. As we're ಮಗಲ್ ಬಟ್ running the time, it's 1 minute and 50 seconds. Guys, you might have seen the high-rise buildings. You know what? Until unless they know that I can have a foundation deeper than whatever is standing 54, 50 plus, they don't build it there. They dig. ಏನು ನನ್ನ ಹೆಸರು ಪ್ರಕಾಶ್ ಆರ್ಕೆ ಅಂಥೇಳಿ. ನಂದು ಒಂದು ಜರ್ನಿ ನಾನು ಶಾರ್ಟ್ಕಟ್ ಆಗಿ ಹೇಳ್ತೇನೆ, ಭಾಳ ಹೇಳ್ಕೊತ ಹೋಗಂಗಿಲ್ಲ ಉದ್ದಿಗೆ.
ನಾನು ನಮ್ಮ ಬಿಜಾಪುರದಾಗ ನಾನು 2012-13 ನನಗೆ ಮುಂಚೆಯಿಂದನೂ ಒಂದು ನಾಟಕ ಒಳಗೆ ಪಾತ್ರ ಮಾಡಬೇಕು ಅಥವಾ ಆ್ಯಕ್ಟ್ ಮಾಡ್ಬೇಕಂತ ನನಗೊಂದು ಭಾಳ ಆಸೆ ಇತ್ತು. ನಾನು ಹಂಗೆ ಅವ್ರಿಗೆ ಕೇಳ್ಕೊಂಡು ಒಬ್ಬರಿಗೆ ಯಾರಿಗರಿಗೆ ಮಾತಾಡ್ಕೊಂಡು ಹಂಗೆ ರಂಗಮಂದಿರ ಒಳಗೆ ನಾಟಕ ಮಾಡುವಂಥದ್ದಾಗಿರ್ಬೋದು, ಅಥವಾ ನಮ್ಮ ಮನ್ಯಾಗ ಯಾವ್ದಾದ್ರು ಫಂಕ್ಷನ್ ಆಯ್ತು ಅಂದ್ರೆ ಅಲ್ಲಿ ನಾನು ನಾಟಕ ಮಾಡುವಂಥದ್ದು ಒಂಥರ ಆ್ಯಕ್ಟ್ ಮಾಡ್ತಿದ್ದೆ. ಈ ಥರದ ನನ್ನ ಒಂದು ಜರ್ನಿ ಶುರು ಆಯಿತು. ಹಾಗೆ ದಿನಗಳು ಕಳ್ದಂಗೆ ಮಂದಿ ಸ್ಟೇಜ್ ಮ್ಯಾಗ ನಾಟಕ ಮಾಡೋದು ಕಮ್ಮಿ ಆಯ್ತು, ಹೊರಗೆ ಮಾಡ್ಲಿಕ್ಕೆ ಚಾಲು ಮಾಡಿದ್ರು. ಅದಕ್ಕೆ ನಾವು ಏನು ಮಾಡಿದ್ವಿ, ಸ್ಟೇಜ್ ಮ್ಯಾಗ ಕೆಲಸ ಆಗಂಗಿಲ್ಲ ಅಂತೇಳಿ ನಾವು ಅದನ್ನು ಬಿಡಾಕೇನ್ರಿ ಯಾರು ಒಮ್ಮೆ ಹೀರೋ ಆಗ್ಬೇಕಂತ ವಿಚಾರ ಇರ್ತದೆ ಮಂದಿಗೆ. ನಾ ಆ್ಯಕ್ಟಿಂಗ್ ಮಾಡ್ಕೋತ ಹೋಗ್ಬೇಕಂತ ಯಾರಿಗೂ ಆಸೆ ಇಲ್ಲ. ಈಗ ನಾವು ಅವರಿಗೆ ಒಮ್ಮೆ ದೊಡ್ಡ ಸ್ಟಾರ್ ಆಗ್ಬೇಕಂತಾರೆ, ಅವ್ರು ಹೆಂಗೆ ತಳಗಿಯಿಂದ ಬಂದಿರ್ತಾರೆ ಅದನ್ನ ಯಾರು ನೋಡಿರಂಗಿಲ್ಲ. ಹಂಗೆ ನಮ್ದು ನಾಟಕ ಎಲ್ಲ ನಮ್ದು ಮುಗೀತ್ರಿ. ಮುಗಿಯೋಣ ಇನ್ನು ನಮ್ದು ಏನು ಜೊತೆನೂ ಕೂಡ್ತೀನಿ ಅಂತೇಳಿ ಇಲ್ಲಿ ಬಂದ್ಬಿಟ್ಟೆ. ನಡೀತದೆ ಸರ್. ಏನು ಹೇಳ್ಬೇಕು ಸರ್ ನಾನು? ನಿಮ್ಮ ಜೀವನದೊಳಗೆ ಯಾವ ಒಂದು ಚೇಂಜ್ ಅದ ಈ ಒಂದು ಫೀಲ್ಡ್ ಬರಲಿಕ್ಕೆ ನಿಮ್ಗೇನು ಮೋಟಿವೇಟ್ ಮಾಡ್ತು? ಅಂದ್ರೆ ಪ್ರಕಾಶ್ ಅಣ್ಣ ಅವ್ರು ಹೇಳಿದ ಪ್ರಕಾರ ಒಂದೊಂದು ಪಕ್ಕಳಿ ಜೋಡಿಸಿ ಹೂವಾಗಿದ್ರಿ. ಅದು ಹಾರೇನ್ರಿ ಸರ್? ಸಾರಿ ರೀ, ಏನೋ ಒಟ್ಟು ಅಂದ್ರಿ, ಅದ ಮೀನಿಂಗ್ ಇತ್ತದು. ಅಂದ್ರೆ ಒಮ್ಮೆ ತಿರುವು ಆಗಿಲ್ರಿ ನಮಗೆ. ನಾವು 2018-19 ನಾವು ವಿಡಿಯೋ ಮಾಡ್ಕೊತ ಬರ್ಲಿರ್ತೀವಿ. ಅವಾಗಿಂದ ನಾವು ಪ್ರತಿಯೊಂದು ನಾವು ವಿಡಿಯೋ ಏನು ಹಾಕೋತ ಬಂದೀವಿ. ಸ್ವಲ್ಪ ನಮ್ಮ ಆಡಿಯನ್ಸ್ ಗ್ರೋ ಹಾಕೋತ ಬಂದಾರ. ಒಮ್ಮೆ ನಮಗೆ ಏನು ಇಷ್ಟು ಜನ ಒಮ್ಮೆ ಬಂದ್ರಪ್ಪ ಅಂತ ಹಿಂಗಿಲ್ಲ. ಸ್ವಲ್ಪ ಆಗೇನೆ ಇಲ್ಲಿ ತನಕ ಬಂದದ. ಮತ್ತು ಇದು ಮಾಡಲಿಕ್ಕೆ ಮೋಟಿವೇಶನ್ ಏನಪ್ಪ ಅಂತಂದ್ರೆ ಹಿಂಗೆ ರೀ, ನಮಗೊಂದು ಹುಚ್ಚದ್ರಿ, ನಾವು ಸ್ವಲ್ಪ ತಿಂಡಿ ಅದ ರೀ ನಮಗೇನ್ರಿ ಮಂದಿ ನಕ್ರ ಅಂತಂದ್ರೆ ನಮಗೆ ಭಾಳ ಖುಷಿ ಆಗಿಬಿಡ್ತದೆ ರೀ. ಸ್ಟೇಜ್ ಮೇಲೆ ನಿಂತು 4 ಮಂದಿ ನಕ್ರು, ಈಗ ಇವರೆಲ್ಲ ನಮ್ಮನ್ನು ನೋಡಿ ನಮ್ಮ ಮಾತು ಕೇಳಿರ್ತಾರ. ಇದೊಂದು ಏನೋ ಒಂದು ಏನು ಗೊತ್ತಿಲ್ಲ ರೀ, ನಮಗೆ ಮಜಾ ಬರ್ತದೆ ಮಾಡಲಿಕ್ಕೆ. ಆಮೇಲೆ ಅವ್ರು ಕಮೆಂಟ್ ಹಾಕ್ತಾರಲ್ರಿ, ಚಲೋ ಕಮೆಂಟ್ಸ್, ಅದು ನೋಡ್ಲಿಕ್ಕೆ ಚಲೋ ಅನಿಸ್ತದ. ಅವ್ರು ನಗಿಸ್ತೀವಿ ಅನ್ನೋದು ಒಂದು ನಮಗೆ ಸಮಾಧಾನ ರೀ. ಅದು ಮಾಡ್ಲಿಕ್ಕೆ ಏನೋ ಪ್ರೋತ್ಸಾಹ ಕೊಡ್ತದೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ಈಗ ಒಂದು ಹಾರ ಹೆಂಗೆ ಒಂದೊಂದೊಂದು ಹೂ ಪೋಣಿಸಾಗ ಹೆಂಗೆ ಒಂದು ಹಾರ ರೆಡಿ ಆಗತ್ತ, ಹಂಗೆ ಪ್ರತಿಯೊಂದು ವಿಡಿಯೋ ಜನಕ್ಕೆ ಮೊಟ್ಟ ನಾನು ಬಿಟ್ಟಿಲ್ರಿ. ನಾನು ಪ್ರತಿಯೊಂದು ವಿಡಿಯೋಯಿಂದ ನಾನು ಬಂದಿದ್ರಿ. ಒಂದು ರಾತ್ರಿ ನಾವು ವೈರಲ್ ಆಗಿ ಅಥವಾ ರಾತ್ರಿ ಒಂದು ವಿಡಿಯೋ ದಿಂದ ಯಾರು ಫೇಮಸ್ ಆಗಿರ್ತಾರ, ಅದು ಈ ಚೈನಾ ಮಾಲ್ ತರ ಅವ ಎಷ್ಟು ಜಲ್ದಿ ಫೇಮಸ್ ಆಗಿರ್ತಾನ ಅಷ್ಟೇ ಜಲ್ದಿನೇ ಹೋಗ್ಬಿಡ್ತಾನೆ. ಈಗೆಲ್ಲ ನಾವು ಸಾಕಷ್ಟು ಸೋಷಿಯಲ್ ಮೀಡಿಯಾ ನೋಡ್ತಿರ್ತೀವಿ ನಾವು. ಈಗ ಒಮ್ಮೆ ವೈರಲ್ ಆದ್ರೆ ಅಷ್ಟು ಜಲ್ದಿ ಅವರು ತಾಳ್ಕೆ ಇರಂಗಿಲ್ಲ. ಬಟ್ ಆ ರೀತಿ ನಮ್ದು ಯಾವುದೋ ಒಂದು ವಿಡಿಯೋ ನಮ್ದು ವೈರಲ್ ಆಗಿ ನಮ್ಮ ಜನಕ್ಕೆ ಗೊತ್ತಾಗಿ ಅನ್ನೋತಿರ್ದಿಲ್ರಿ. ನಾನು ಫಸ್ಟ್ ಇಂದ ಏನು ನಾನು ಒಂದೊಂದೊಂದು ವಿಡಿಯೋ ಮಾಡ್ಕೊತ ಬಂದೀನಿ ಅಂದ್ರೆ ಹಂಗೆ ನನಗೆ ಗೊತ್ತಾದ ಅವ್ರಿ. ಒಂದು ವಿಡಿಯೋದಿಂದ ಯಾವುದೋ ಒಂದು ತಿರುವು ಆಗಿಲ್ರಿ, ಅದಕ್ಕೆ ನಾವು ತಿರುಗಿಲ್ಲ. It is 20 years or 15 years ಇಂದ everyone wanted to be an engineer or a doctor. ಅದೊಂದು ಇದು ಟ್ರೆಂಡ್ ಆಗ್ಬಿಟ್ಟಿತ್ತು. ಮನೆಗೆ ಒಂದು ಇಂಜಿನಿಯರ್ ಆ್ಯಂಡ್ ಒಂದು ಕೋಟು ಇರ್ತದೆ, ನೀವು ಬೆಂಗಳೂರಿನಾಗ ಒಂದು ಕಲ್ಲು ಹೋಗಿದ್ರೆ ಇಂಜಿನಿಯರಿಗೆ ಹೊಡಿತದೆ ಅಂತ. ಸೊ ಅದು ನಮಗೂ ಅಂತ ಕಲ್ಲು ಬಾಬಾರ್ದು. ಅದಕ್ಕೆ ಈಗ ಟೈಮ್ ಹೆಂಗೆ ಬಂದದಂದ್ರೆ ಎವ್ರಿಬಡಿ ವಾಂಟ್ಸ್ ಟು ಬಿ ಎ ಕ್ರಿಯೇಟರ್ ಈಗ. ಯಾಕಂದ್ರೆ ಅದು ಎಷ್ಟು ಮನೆಗೆ ರೀಚ್ ಆಗ್ಬಿಟ್ಟದ. ಇಟ್ ಇಸ್ ಸೋ ಆಕ್ಸೆಸಬಲ್ ಅಲ್ಲ. ಒಂದು ರಿಪೋರ್ಟ್ ಓದ್ಲಿಕ್ಕೆ ಬೈ 2028 or 2029 either everyone will be creator or everyone will be forced to be a creator. ಯಾಕಂದ್ರೆ ಅದರ ಇದು ಅದ ಈಸಿ ಅದ. ಯಾಕಂದ್ರೆ ಟ್ಯಾಲೆಂಟ್ ಏನದ ಮೊದಲು ಊರಿಂದ ಊರಿಗೆ ಹೋಗ್ಬೇಕಿತ್ತು. ಈಗ ಬಿಜಾಪುರದಾಗ ಒಂದು ಟ್ಯಾಲೆಂಟ್ ಅದ, ಅದನ್ನು ಬೆಂಗಳೂರಿಗೆ ಮುಟ್ಟಿಸ್ಬೇಕಂದ್ರೆ ಅದಕ್ಕೊಂದು ದೊಡ್ಡ ಜರ್ನಿ ಹರ್ಡಲ್ಸ್ ಇತ್ತು, ಅದು ಇತ್ತು. ಸೊ ಸ್ವಲ್ಪ ಮಂದಿ ಹೋಗ್ತಿದ್ರು, ಸ್ವಲ್ಪ ಮಂದಿ ಇಲ್ಲ. ಸೊ ಈಗ ಈ ಡಿಜಿಟಲ್ ಸ್ಪೇಸ್ ಏನು ಬಂದದ ಅದು ಪ್ಲ್ಯಾಟ್ಫಾರ್ಮ್ ಕೊಡ್ತದೆ. ಈಗ ನಾವು ಅಪಾರ್ಚುನಿಟಿ ವೇಟ್ ಮಾಡೋಂಗಿಲ್ಲ, ನಾವೇ ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ಕೋತೀವಿ. ಸೊ ಇಷ್ಟೆಲ್ಲ ಕೊಟ್ಟದ. ಬಟ್ ಕ್ರಿಯೇಟಿಂಗ್ದಾಗೂ ಇನ್ ಟರ್ಮ್ಸ್ ಆಫ್ ನೀಶ್ನಾಗ ಚೇಂಜ್ ಆಗ್ತದೆ. ನಮ್ದೆಲ್ಲ ಕಾಮಿಡಿ ನೀಶ್ ಅದ. ಸೊ ಈಗ ಇನ್ ಕರೆಂಟ್ ಸಿಚುವೇಶನ್ ನೀವು ಏನು ಹೇಳಿದ್ರು ಮಂದಿ ಅಫೆಂಡ್ ಆಗ್ತಾರೆ. ನೀವು ಏನೇ ಹೇಳಿದ್ರು ಅಫೆಂಡ್ ಆಗ್ತಾರೆ. ಸೊ ಅದು ನಮಗೆ ಚಾಲೆಂಜ್ ಅದು. ಸೊ ಈಗ ನಾವೊಂದು ಏನು ಹೇಳಿದೆ ಅವ್ರು ಅಫೆಂಡ್ ಆಗ್ತಾರೆ, ಈಗ ನಾವೊಂದು ಏನು ಹೇಳಿದೆ ಅವ್ರು ಅಫೆಂಡ್ ಆಗ್ತಾರೆ. ಸೊ ಅದು ನಮಗೆ ಚಾಲೆಂಜ್. ಈಗ ಇಷ್ಟು ಅಫೆಂಡ್ ಆಗೋರ ಗುರುತಿದ್ರೂ ನಾವು ಹೆಂಗೆ ಕಾಮಿಡಿ ಮಾಡ್ಬೋದು ವಿತ್ ಅವರ್ ರೈಟಿಂಗ್ ಸ್ಕ್ರಿಪ್ಟ್ಸ್, ಅದು ಚಾಲೆಂಜಿಂಗ್ ಅದ ರೀ. ಟ್ರೂ, ವೆರಿ ಟ್ರೂ. ಸೊ ಪ್ರಕಾಶ್ ಅವ್ರ, ನಿಮ್ಗೆ ಏನು ಅನಿಸ್ತದ? ಲೈಕ್ ವುಡ್ ಯು ಲೈಕ್ ಟು ಗೋ ವಿತ್ ಅ ಕಾಮಿಡಿ ದಟ್ ಅಫೆಂಡ್ಸ್? ಕನ್ನಡದಾಗ ಹೇಳಿ ಸರ್. ಅಲ್ಲ, ನಿಮ್ಮ ಕಾಮಿಡಿ ಬೇರೆದವ್ರಿಗೆ ಹರ್ಟ್ ಆದರೂ ಮಾಡ್ಲಿಕ್ಕೆ ಇಷ್ಟಪಡ್ತಿರೋ ಅಥವಾ ವುಡ್ ಯು ಲೈಕ್ ಟು ಪ್ಲೇ ಇಟ್ ಸೇಫ್? ಸರ್, ಒಂದು ಹಿಂದೆ ಹೋಗಿ ಸ್ವಲ್ಪ ಮಾತಾಡ್ತೇನೆ ರೀ. ನೋಡ್ರಿ, ನಗು ಅನ್ನೋವಂಥದ್ದು ಅದು ಸಹಜ. ಅದು ನಾವು ಈಗ ಹೆಂಗೆ ಪರಿಸ್ಥಿತಿಗೆ ಬಂದೀವಿ ಅಂದ್ರೆ ಈಗ ನಗಬೇಕನ್ನ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟು ನಾವು ನಗು ಅನ್ನೋಂಥದ್ದು ಸಹಜ. ಅದು
ಹರಿಯೋ ನೀರಿದ್ದಂಗೆ ಅದು ನಕ್ ಬಿಡ್ಬೇಕ್ರಿ ನಗು ಬಂದಾಗ. ನಾವೇನು ಮಾಡ್ತೇವೆ ಅದ್ರೊಳಗೆ ಇದ್ರಾಗ ಏನೈತೆ ನಗು ಅಂತದ್ದು, ಇವ ಹಿಂಗೆ ಅದನ್ನು ವಿಚಾರ ಮಾಡ್ತೀವಿ ನಾವು. ಆ ವಿಚಾರ ಮಾಡೋ ಸ್ಥಿತಿಗೆ ಬಂದುಬಿಟ್ಟಿವಿ. ಅಷ್ಟು ನೀವು ಡೀಪಾಗಿ ವಿಚಾರ ಮಾಡ್ಲಕತ್ತೀವಿ ಅಂದ್ರೆ ನಾವು ವಿಚಾರ ಮಾಡ್ಬೇಕಾಗತ್ತೆ, ಈ ಮನುಷ್ಯ ಹೆಂಗೆ ನಗಿಸ್ಬೇಕಪ್ಪ ಅನ್ನೋಂಥದ್ದು. ನಗು ಅನ್ನೋದು ಸಹಜ. ಈಗ ನಮ್ಮ ಕಡೆ ಒಂದು ಜವಾರಿ ಭಾಷೆದಾಗ ಒಂದು ಮಾತೈತ್ರಿ, ಉಚ್ಚಿ ಒಂದು ನಗು ಒಂದು ತಡ್ಕೋಬಾರ್ದು ಅಂತೇಳಿ, ಅದು ಆರೋಗ್ಯಕ್ಕೆ ಹಾನಿಕಾರ. ನಗು ಬಂದಾಗ ನಕ್ಕು ಬಿಡೋದ್ರಿ, ವಿಚಾರ ಮಾಡುವಂಥದ್ದಿಲ್ಲ. ವಿಚಾರ ಮಾಡೋದಕ್ಕೆ ವಿಚಾರ ಮಾಡಂಗಿಲ್ಲ ಮಂದಿ, ನಗೋದಕ್ಕೆ ವಿಚಾರ ಮಾಡ್ತಾರೆ. ಅದಕ್ಕೆ ನಾವು ಅದನ್ನು ವಿಚಾರ ಮಾಡಂಗಿಲ್ಲ. ಮಂದಿ ಅವ್ನು ಹರ್ಟ್ ಆಕೈತೆ ಅದು ಅಂತೇಳಿ ನಮ್ದೊಂದು ಚೌಕಟ್ಟು ಅಂತ ಹಾಕೊಂಡಿರ್ತೀವಿ. ಅದನ್ನ ಚೌಕ್ ದಾಟ್ಲಾರ್ದಂಗ ಅಲ್ಲೇ ಒಳಗೆ ಅವ್ರಿಗೆ ಎಷ್ಟು ನಗಿಸ್ಬೇಕು, ಎಷ್ಟು ಸಹಜವಾಗಿ ಅವ್ರಿಗೆ ನಗಿಸ್ಬೇಕು ಅನ್ನೋಂಥದ್ದು ಒಂದು ಗ್ರಿಪ್ ಸಿಕ್ಕಿಬಿಟ್ಟೈತೆ ನಮಗೆಲ್ಲ. ಅದ್ರ ಇಷ್ಟು ದಿನದಾಗ ನಮಗೆಲ್ಲ ಗೊತ್ತಾಗ್ಬಿಟ್ಟೈತೆ. ಮಂದಿ ಎಲ್ಲ ಥರ ಬೈದು ಎಲ್ಲ ಥರ ಮಾಡಿಬಿಟ್ರೆ ನಮ್ಗೆ ದಡ್ಡು ಬಿತ್ತು ಬಿಟ್ಟೈತ್ರಿ. ನಾವು ಈಗ ಇದ್ರಾಗ ಇದ್ದಂಗೆ, ನಾವು ಎಂಡ್ಯಾಗ ಇದ್ದಂಗೆ ನಮ್ಗೆ ಏನು ಉಗುಳು ಹತ್ತಂಗಿಲ್ಲ, ಬೈದ್ರು ಹತ್ತಂಗಿಲ್ಲ, ಏನಿಲ್ಲ. ನಮ್ದು ಒಂದೇ ಉದ್ದೇಶ, ಒಟ್ಟ ಆರೋಗ್ಯಕರವಾಗಿ ಮಂದಿಗೆ ನಗಿಸ್ಬೇಕು ಅಷ್ಟೇ ನಾವು ವಿಚಾರ ಮಾಡಿದ್ವಿ. ಈಗ ನೋಡ್ರಿ ಕಮೆಂಟ್ ಹಾಕೋ, ನೀವು ಏನ ಹಾಕ್ರಿ, ನೀವು ಕಮೆಂಟ್ ಹಾಕ್ತಾನ ಅವನಿಗೆ ತೃಪ್ತಿ ಪಡಿಸೋಕ್ಕಾಗಂಗಿಲ್ಲ. ಮತ್ತು ಅಷ್ಟ್ರಿಗೂ ನಾವು ಖುಷಿ ಪಡಿಸ್ಬೇಕು ಅನ್ನುವಂಥದ್ದು ಆಗಂಗಿಲ್ಲ, ದೇವ್ರಿಗೂ ಆಗಂಗಿಲ್ಲ, ನಮಗೂ ಆಗಂಗಿಲ್ಲ. ಅದಕ್ಕೆ ನಾವು ಮನುಷ್ಯ ಹರ್ಟ್ ಆಕೈತೆ ಅಂತ ನಾವು ಅಷ್ಟು ವಿಚಾರ ಮಾಡಕ್ಕೆ ಹೋಗಂಗಿಲ್ಲ ರೀ. ಒಟ್ಟು ಅದು ಒಂದು ಏನು ಕಂಟೆಂಟ್ ಇರ್ತೈತಿ, ಒಂದು ಗೊತ್ತಿರ್ತಾವೆ ಒಂದು ವಿಷಯಗಳು. ಈ ಥರದ್ದು ನಾವು ಪದ ಬಳಸಿದಾಗ ಇದು ಅವ್ನಿಗೆ ಹರ್ಟ್ ಆಗ್ತೈತಿ, ಅಥವಾ ಈ ಥರದ್ದು ಬಳಸಿದಾಗ ಅವ್ನಿಗೆ ಹರ್ಟ್ ಆಗ್ತೈತಿ, ಅದು ನಮ್ಗೆ ಗೊತ್ತಿರ್ತೈತಿ. ಅದನ್ನು ನಾವು ಸ್ವಲ್ಪ ಅವಾಯ್ಡ್ ಮಾಡಿ ಎಷ್ಟು ನ್ಯಾಚುರಲ್ ಆಗಿ ನಾವು ಅವ್ರಿಗೆ ನಗಿಸ್ಬೇಕು, ನಗಿಸ್ತೀವಿ. ಇನ್ನು ಅವನಿಗೆ ಅದು ಮನಸ್ಸಿಗೆ ಹತ್ತೈತೆ ಅಂದ್ರೆ ನಾವು ಅದಕ್ಕೆ ಔಷಧಿ ಇಲ್ಲ ನಾನು. ಥ್ಯಾಂಕ್ ಯು. ಗಾಯ್ಸ್ ಏನಪ್ಪ ಅಂದ್ರೆ ಒಳಗಂತೂ ಫುಲ್ ಎಲ್ಲ ಕ್ರಿಯೇಟರ್ಗಳು ಬಂದಾರ, ಮಾತಾಡತ್ತಾರ ಅವ್ರವ್ರು. ಬಟ್ ನಾ ಅದಕ್ಕೆ ಬಂದೆ ಅಂದ್ರೆ ಹೊರಗೆ ಈಗ ಎದ್ದ ಅರ್ಧಾಕಿ ಒಂದು ಸ್ವಲ್ಪ ಕೆಲ್ಸ ಬತ್ತು ನನಗೆ, ಅದ್ರ ಸಲ ಬಂದೆ. ಮತ್ತು ವಾಪಸ್ ಹೋಗೋನು ಕೆಲಸ ಅಂದ್ರೆ ಅಂಥದ್ದೇನು ದೊಡ್ಡದಲ್ಲ, ಬಟ್ ಇಂಪಾರ್ಟೆಂಟ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇತ್ತು. ಒಬ್ರು ಬರೋದಾರ ಭಾಳ ದೂರದಿಂದ ಅವ್ರಿಗೆ ಮೀಟ್ ಆಗತ್ತೆ. ಹೊರ ಬಂದಾಗ ಹೇಳ್ಬೇಕಂದ್ರೆ ಫೋನ್ ಮಾಡಿದ್ರೆ, ಬಟ್ ಯಾರ ಏನತ್ತೆ ಬ್ಲಾಗ್ ತೋರಿಸಿದ್ದೆ ಬೇಡದು. ಒಳಗಂತೂ ಇಷ್ಟು ಮಜಾ ಬತ್ತೆ ಹೇಳ್ಬೇಕಂದ್ರೆ ಭಾರಿ 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 ಮಜಾ ಬತ್ತು. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಅಲ್ಲಿ ಬಿಸ್ನೆಸ್ ಮ್ಯಾನ್ಗಳು ಬಂದಾರ, ಕ್ರಿಯೇಟರ್ಗಳು ಬಂದಾರ. ಅದು ಎಲ್ಲರದ್ದು ಏನೋ ಹೇಳತ್ತಾರಪ್ಪ. ಅದೆಲ್ಲ ಮುಗಿದ್ಮ್ಯಾಗ ಅಷ್ಟೊಂಟ್ಲೆ ನಾನು ಅಲ್ಲಿ ಹೋಗಿ ಬರ್ತೀನಿ. ಬಂದ್ಮ್ಯಾಗ ಎಲ್ಲರ ಸಂಗಟ ಮೀಟ್ ಮಾಡ್ಸೋನು. ಎಲ್ಲರೂ ನೀವು ಮಾತಾಡ್ರಿ, ನಾವು ಮಾತಾಡ್ತೀವಿ ಸಂಗಟ ಏನೇನು ಅಂತೇಳಿ. ನಿಮ್ಮ ಕಮೆಂಟ್ ಒಳಗೆ ಏನಾರ ಡೌಟ್ ಇದ್ದು ಅಂದ್ರೆ ಅವ್ನು ಕೇಳ್ರಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಗಾಯ್ಸ್. ಒಳಗೆ ಹೋದ್ಮ್ಯಾಗ ಶಿಗುನಿಗೆ ಸ್ವಲ್ಪ ಹೋಗಿ ಬರ್ತೀನಿ, ಇಲ್ಲಿ ಅರ್ಜೆಂಟ್ ಕೆಲಸ ಮಾಡೈತೆ ಅದಕ್ಕೆ. ಏನಪ್ಪ ಅಂದ್ರೆ ಗಾಯ್ಸ್ ಅವ್ರಿಗಂತೂ ಮೀಟ್ ಆದೆ. ಅವರು ಹೋದ್ರೆ ನಾನು ಮತ್ತೆ ವಾಪಸ್ ಒಳಗೆ ಹೊಂಟೀನಿ. ಬಟ್ ನಿಮ್ಗೆ ತೋರಿಸ್ತಿದ್ದೆ ಅವ್ರು ಯಾರೋ ಕೇಳಿ ಅವ್ರು ಕ್ಯಾಮ್ರಾದಾಗ ಬರೋಕೆ ನಾಚ್ಕೋತಾರೆ. ಅದ್ರ ಸಲಮೆ ಅವ್ರಿಗೆ ಮೀಟಾಗಿ ಸೀದಾ ಒಳಗೆ ಹೋಗಿ ಅವ್ರು ಅಲ್ಲಿ ಏನೇನು ಹೇಳತ್ತಾರ, ದಿನ ಏನು ಸುದ್ದು ಬಂದು ಮೋಸ್ಟ್ಲಿ ಒಂದು 20 ನಿಮಿಷ ತನಕ ಆಯ್ತು. ನಾ ಇಲ್ಲಿ 20 ನಿಮಿಷ ಬಿಟ್ಟು ಹೊಂಟೀನಿ ಅಲ್ಲಿ. ನೋಡೋಣ ಬರ್ರಿ ಹೆಂಗೆ ಇರ್ತೈತಿ ಇದು ಅಂತ ಹೇಳ್ಕಿಸಿಂದ. ಗೈಸ್ ಅವ್ರು ಹೇಳ್ತಾರೆ ನೋಡಿದ್ರೆ ಇಲ್ಲಿ ಕ್ರಿಯೇಟರ್ ಆಗ್ಬೇಕಂದ್ರೆ ಇದು ಭಾಳ ಅಂದ್ರೆ ಇದು ಭಾಳ ಐತಿ. ಅದು ಮಂದಿ ಒಂದು ನ್ಯೂಸ್ ಬೇಕಾ, ಅದು ಬೇಕಾ, ಇದು ಬೇಕು, ಎಲ್ಲ ಬಿಟ್ಟು ನಾವು ಮಾತಾಡೋರ ಮ್ಯಾಗ ಇರ್ತೈತೆ. ಅದು ಒಟ್ಟು ನಾಚ್ಕೋಬಾರ್ದು. ಜೀರೋದಿಂದ ಸ್ಟಾರ್ಟ್ ಮಾಡ್ತಿರ್ತೀವಲ್ಲ, ಅದ್ರ ಸಲಮ ಎಲ್ಲ ಅದ್ರ ಬಗ್ಗೆ ಹೇಳ್ತಾರೆ. ಕಾಂಟೆಂಟ್ ಕ್ರಿಯೇಟರ್ ಬಗ್ಗೆ ಹೆಂಗಿದ್ದು ಅವ್ರಿಗೆ ಗೊತ್ತಿದ್ದು, ಅವ್ರು ಹೆಂಗೆ ಸ್ಟ್ರಗಲ್ ಮಾಡಿ ಬಂದಾರು ಎಲ್ಲ ಹೇಳ್ತಾರೆ. ಅದ್ರ ಸಲ ಹಿಂಗೆ ಇರ್ತೈತಿ ಕಾಂಟೆಂಟ್ ಕ್ರಿಯೇಟರ್ ಅಂದ್ರೆ. ಸುಮ್ಮನೆ ಕ್ಯಾಮ್ರಾ ಎತ್ತದು ವಿಡಿಯೋ ಮಾಡಿದೆವು ಅಂದ್ರೆ ಅದು ಕಾಣಂಗಿಲ್ಲ. ಹೇಳ್ಬೇಕಂದ್ರೆ ಎಲ್ಲ ನೋಡಿ ಮಾಡಿ ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕಂದ್ರೆ ಭಾಳ ಬೇಕು. ಆಲ್ಮೋಸ್ಟ್ ಭಾಳ ಮಂದಿ ಹೇಳ್ತಾರೆ ಅದನ್ನು ಬಿಡುಪ್ಪ ಕ್ಯಾಮ್ರಾ ಚಾಲು ಮಾಡೋದು ಹಲೋ ಗಾಯ್ಸ್ ಅಂದ್ರೆ ಆಯ್ತು ಅಂತೇಳಿ. ಬಟ್ ಹಂಗಲ್ಲ, ಭಾಳ ಸ್ಟ್ರಗಲ್ ಮಾಡ್ಬೇಕಾಗಿತ್ತು ಅದಕ್ಕೆ. ಅದ್ರ ಸಲ ಎಲ್ಲಿ ಸ್ಟಾರ್ಟಿಂಗ್ ನಮ್ದೇನು ನಡೆದಿಲ್ಲ ಈಗ. ಬಟ್ ವಿಡಿಯೋ ಅಂತೂ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಇರಲಿ. ಆಲ್ಮೋಸ್ಟ್ ಜಲ್ದಿ ಮಾಡಪ್ಪ ಸಬ್ಸ್ಕ್ರೈಬರ್ಸ್ ಬಂದಿನಿ. ಚಲೋ ಗಾಯ್ಸ್ ಒಳಗೆ ಹೋಗಿ ಸಿಗೋಣ. ಫೋಟೋ ಶೂಟ್ ಯಾಕಂದ್ರೆ ಇಲ್ಲಿ ಬಂದಾರ ಗೊತ್ತಾಗಬೇಕು. ಅದ್ರ ಸಲಮೇನಲ್ಲ ಒಟ್ಟು ಅದಕ್ಕೆ ಯಾರಿಗೆ ಗೊತ್ತಪ್ಪ, ಎಲ್ಲರೂ ತಗೊಳತ್ತಾರೆ. ಬಟ್ ತಗೊಳ್ಳೋದು ನಾವು ಸ್ವಲ್ಪ ಈಗಂತೂ ಊಟ ಮಾಡಿ ಸ್ವಲ್ಪ ಹೋಗಿ ಚಿಲ್ ಮಾಡೋಣ ಹಂಗಂತೇನ. ಎಲ್ಲಿ ಒಬ್ಬ ಎಲ್ಲಿ ಹೊಂಟ್ರಿ? ಪ್ರಕಾಶನ ಊಟ ಮಾಡತ್ತಾರ ಅವ್ರು. ಸ್ವಂತದ್ರ ಹೋಗ್ರು ಬಂದ್ರಿ. ವಾದಿರಾಜ್ ಬೈ ಬಂದಾನತ್ತ. ಬಂದಾನ ಬಿಡು, ನೋಡ್ರಿಲ್ಲ ನೀವು ಇಟ್ಟದಕ್ಕ. ಅವರು ಊಟ ಮಾಡತ್ತಾರ ಕಾಣ್ತೈತಿ. ಊಟ ಗೀಟ ಮಾಡೋಲ್ಯಾಕ ಮಾಡ್ದೆ ಊಟ ಬಸ್ ಸಿಗೋಣ ಸೀದಾ ಎಲ್ಲರೂ ಚಿಲ್ ಒಳಗೆ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಭಾಳ ತಕಾಯ್ತು ಹೋಗ್ಯವ್ರೆ. ನೋಡೋಣ ಬರೀ ಎಲ್ಲಿದ್ದಾರೆ ಅಂತ ಹೇಳಿ. ಅಲ್ಲಿ ಹೋದ್ಮೇಲೆ ಸೀದಾ ಆಟೋ ತಕ ವೇಟ್ ಮಾಡಿರಿ. ಇಲ್ಲೇ ಬಂದೀನಿ, ಹೋಗೋಣ.
ವೇಟ್ ಹಾಕಿ ಮಾಡ್ತೀರಿ, ಮತ್ತೆ ಯಾಕೆ ವೇಟ್ ಮಾಡ್ತೀರಿ ಬಿಡ್ರಿ. ಇಲ್ಲಿ ಅದಾರ ನೋಡ್ರಿ ಎಲ್ಲರೂ. ವಾದಿರಾಜ್ ಬೈ, ಪ್ರಕಾಶನ, ಇನ್ನೊಬ್ಬರು ಸರ್ ಬಂದಿದ್ದಾರೆ, ಗೊತ್ತಿಲ್ಲ ಎಲ್ಲದಾರ ಅಂತೇಳಿ. ಇನ್ನೊಂದಿಬ್ಬರು ಮಿಸ್ ಆಗ್ಯಾರ, ಕಾಣೋಲ್ಲಾಗ್ಯಾರ ಎಲ್ಲದಾರ ಅಂತೇಳಿ ಅವ್ರಿಗೆ. ಎಲ್ಲಿ ಏನಕ್ಕೆ ಹೋಗ್ಬಾರ್ದು ಒಟ್ಟು. ಇಲ್ಲಿ ಗಾಯ್ಸ್, ಲೆಟ್ಸ್ ಗೋ ಗಾಯ್ಸ್. ಸಿಗೋಲ್ಲಾಗ್ಯಾರ ಒಟ್ಟು. ವೇಟ್ ಮಾಡ್ರಿ ಗಾಯ್ಸ್, ಒಂದು ನಿಮಿಷ ಅವ್ರು ಫೋಟೋಗಳು ತಗೊಳಕ ತಗೊಂಡ್ಮೇಲೆ ಸಿಗೋ ನಿಮಗೆ. ಏನು ಆರಾಮಣ್ಣ? ಆರಾಮ್ ನೋಡು ಬೈ. ಬಿಜಾಪುರ ಹೆಂಗೈತಿ? ಹೊರಗೆ ಹೋಗಿಲ್ಲ, ಬಟ್ ಒಳಗಿಂದ ಈಗ ಬಂದೇವ. ಹ್ಞೂ ಬೈ, ಈಗ ಬಂದಿವಿ. ಮತ್ತೆ ಬರ್ತೀವಿ ವಾಪಸ್. ಆರಾಮ್ ಇಲ್ಲಿ ಬಂದು ಏನು ಖುಷಿ ಅನಿಸ್ತಾನ ಪೂರ? ಖುಷಿ ಮಂದಿನ ಚಲೋ. ಅಂದ್ರೆ ಜಾಸ್ತಿ ಅಡ್ಡಾಡಿಲ್ಲ ಹೊರಗೆ. ಭಾಳ ದಿವಸ ಆದ್ಮೇಲೆ ಬಂದೀನಿ ಬಿಜಾಪುರಕ್ಕೆ. ಅಂದ್ರೆ ಅಡ್ಡಾಡೋದ ನನಗೆ. ಇವತ್ತು ರಾತ್ರಿ ಹೋಗೋದದ ಅಲ್ಲಿ ಕೆಲಸ. ಬಟ್ ವಾಪಸ್ ಬರ್ತೀನಿ. ಸೀರೀಸ್ ಚಲೋ ಬರ್ತದ. ಬೇಬಿ ಡೆವಲಪರ್ ಅಂತ ಸೀರೀಸ್ ಬರ್ತದೆ. ಅತಿ ಶೀಘ್ರದಲ್ಲಿ ವೇಟ್ ಮಾಡ್ರಿ ನೀವು. ಬಿಜಾಪುರ ಟೂರ್ ಮಾಡ್ಬೇಕಲ್ಲ? ಬರ್ತೀವಿ ವಾಪಸ್ ಬರ್ತೀವಿ. ಹಲೋ, ಇನ್ನೊಂದು ಒಬ್ಬರು ಅದಾರ ಗಾಯ್ಸ್. ಬಟ್ ಹಸು ಭಾಳ ಆಗೈತೆ ಕಾಣ್ತಿದ್ವಿ ಅವ್ರಿಗೆ. ಏನೋ ಹೊರಗೆ ಬಂದಿಲ್ಲ ಅವ್ರೆ ಎಲ್ಲರೂ, ಯಾರಿಗೆ ಗೊತ್ತೆ. ವೇಟ್ ಮಾಡೋದು ನಾನು. ಇಲ್ಲಿ ಅರ್ಜೆಂಟ್ ಒಂದು ಕಾಲ್ ಬಂದಿತ್ತು ಮನೆಗೆ ಅಂತ. ಮನೆಗೆಲ್ಲ ಬೇರೆ ಕಡೆ ಹೋಗ್ಬೇಕು ಸ್ವಲ್ಪ. ಹತ್ತರ ಸಲ ಒಂದು ಸ್ವಲ್ಪ ವೇಟ್ ಮಾಡಿ ಪ್ರಕಾಶನ ಅಂದರು ಅಲ್ಲಿ ಮುಂದೆ ಇತ್ತಾನ ಪೂರ. ನಾನು ಇಲ್ಲೇ ಬಂದ್ರಾಗ ಅಣ್ಣ ಈ ವಿಡಿಯೋ ಬಿಜಾಪುರ ಬಗ್ಗೆ ಬಿಜಾಪುರ ಬಗ್ಗೆ ಚಲೋ ಅದ ರೀ, ಮಸ್ತ್ ಅದ ರೀ. ಚೆನ್ನಾಗಿದ್ದ ಬರ್ತೀನಿ ರೀ. ಒಂದು 50-60 ಸಲ. ಅಜರಾಜನ ಏನೋ ಮರ್ತೆ ಬಿಟ್ಟ್ಯಾ? ಬಂದ್ಯಾಪ ಇದು. ಅಯ್ಯೋ, ಹೆಂಗಿದೀವಿ? ಆರಾಮ ಆರಾಮ ನೀ ಹೇಳ? ಆರಾಮ್ ಆರಾಮ್ ಆರಾಮ್. ಏನು 2ನೇ ಸಾರಿ ಮೀಟ್ ಇಲ್ಲ ಇದು? 2ನೇ ಸಾರಿ ಫುಲ್ ಭಾಳ ಅಂದ್ರೆ ಭಾಳ ಕಾಂಟೆಂಟ್ ಕ್ರಿಯೇಟರ್ ಬಂದಾರ ಗಾಯ್ಸ್. ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಗೊತ್ತಿಲ್ಲ ನನಗೆ ಅವ್ರು ಬಂದಾರೆ. ಏನಕ್ಕೆ ಚಿಲ್ ಮಾಡ್ರಿ, ನೀವು ಚಿಲ್ ಮಾಡ್ರಿ, ನಾವು ಚಿಲ್ ಮಾಡ್ಬಾರ್ದು. ಒಂದು ಇದು ಇತ್ತು, ನೀ ಏನೋ ಬಿಗ್ ಬಾಸ್ಗೆ ಹೊಂಟಿಯತ್ಲ ಅದಲ್ಲ ನೀ ಬಿಗ್ ಬಾಸ್ಗೆ ಹೊಂಟಿಯತ್ಲ. ಬಿಗ್ ಬಾಸ್ ಇಲ್ಲ ಅಣ್ಣ, ಟ್ರೆಂಡ್ ಆಗೈತಿ ಭಾಳ. ನಿಂದು ಫೋಟೋ ವೈರಲ್ ಆಗತೈತಿ ಬಿಗ್ ಬಾಸ್ ಒಳಗೆ. ನಾ ಬಿಗ್ ಬಾಸ್ ಹೊಂಟೀನಿ. ಎಲ್ಲರೂ ಅಣ್ಣ ಗೆಲ್ಸ್ಬೇಕು. ನಾ ಬಿಗ್ ಬಾಸ್ ಹೊಂಟೀನಿ, ದಯವಿಟ್ಟು ನೋಡ್ರಿ. ಇದ್ರೊಳಗೆ ಎಲ್ಲಿ ಕಲರ್ಸ್ ಕನ್ನಡದಾಗ ನೋಡ್ರಿ. ಆ ದಿವ್ಸ ಬಿಗ್ ಬಾಸ್ ಇಚ್ಛಾ ಸುದೀಪ್ ಸರ್ ನಮ್ಮನ್ನು ಕರೀತಾರ, ನೋಡ್ರಿ ಟಿವಿಯಾಗ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಬಿಗ್ ಬಾಸ್ಗೂ ಬಿಗ್ ಬಾಸ್ ಸಿಕ್ತ. ಹಂಗೆ ನೀ ಏನಣ್ಣ ತಕ್ಕೊರಿ ಎಲ್ಲರೂ. ಒಬ್ಬರು ಬಿಗ್ ಬಾಸ್ ಹೊಂಟಾರ, ಇನ್ನೊಂದಿಬ್ಬರು 3 ಮಂದಿ ಹೊಂಟಾರ. ನೀವೇನು ಹೇಳ್ತೀರಿ? ನಿಮ್ಗೇನು ಗೊತ್ತೈತ್ರಿ? ಇಲ್ಲೇ ಅದ್ರಿ ಇಲ್ರಿ ನೀವು? ನಿಮಗೇನು ಗೊತ್ತೈತಿ? ನಾವು ಇಲ್ಲಿದ್ದವ್ರು ಬಿಜಾಪುರ. ನಿಮ್ಮ ಬಿಜಾಪುರದಾಗ ಏನು ಫೇಮಸ್ ಐತಿ ಅಂತ ಅಂತೀರಿ ನೀವು? ಹಾಂ, ನಮ್ಮ ಬಿಜಾಪುರದಾಗ ಏನು ಫೇಮಸ್ ಐತಿ? ಈ ಆಲ್ಮೋಸ್ಟ್ ಒಂದ್ರೆ ಪ್ಲೇಸ್ ಅಂದ್ರೆ ಯಾವ್ದು ಫೇಮಸ್ ಐತಿ? ಟ್ರಾವೆಲಿಂಗ್ ಮಾಡಕ್ಕೆ, ಹಿಂಗೆ ನೋಡಕ್ಕೆ. ಬಿಜಾಪುರದಾಗ ಇದೀರಿ, ಗೋಳಗುಮ್ಮಟ ಗೊತ್ತಿಲ್ಲ? ಹಾಂ 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 ಹಾಂ. ಓಕೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಮೇನ್ ಐಡಿ ಅದೇ ಐತಿ, ಬೆಳೆಸ್ತೀರಿ. ಬಿಜಾಪುರದವ್ರು ನೋಡತ್ತಿರಲ್ಲ, ಪಟ ಪಟ ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲ ಥರ ಯೂಟ್ಯೂಬ್ದಾಗ ರೀ, ಇನ್ಸ್ಟಾದಾಗ ರೀ. ಸೊ ಚಲೋ ಮಾಡಾಕ್ತೀರಿ, ಹಿಂಗೆ ಚಲೋ ಮಾಡಿರಿ ಕಂಟಿನ್ಯೂ. ಮತ್ತೆ ಹೆಂಗೆ ಅನ್ನಿಸ್ತೆ ನಮ್ಮ ಬಿಜಾಪುರ? ಬಿಜಾಪುರ ಬಿಜಾಪುರ ಇಲ್ಲಿ ಹೋಗ್ತವ. ಬಟ್ ನಮ್ಮ ಬಿಜಾಪುರ ಅಂದ್ರೆ ನಮ್ಮ ಬಿಜಾಪುರ ಇದ್ದೋದ, ಬಟ್ ನಾವು ಇದು ಮಾಡ್ಬೇಕು ಬಿಜಾಪುರ.
ಬೆಸ್ಟ್ ಮಸ್ತ್ ಹೋಗೋಣ ಇಲ್ಲಿ ಕ್ಯಾಂಡ್ ಕಡೆ ಹೋಗೋಣ ಗಪ್ಪ ಒಬ್ಬರ ಕಡೆ. ಯಾವಾಗಲೂ ಇರೋದೇ, ಯಾಕಂದ್ರೆ ಇಷ್ಟು ಮಂದಿ ಕ್ರಿಯೇಟರ್ಸ್ ಇದಾರಲ್ಲ, ಎಲ್ಲ ಜೋನರ್ದಾಗ ಎಲ್ಲ ಕ್ರಿಯೇಟರ್ಸ್ ಇದ್ದಾರೆ. ನೀವು ನೋಡ್ಲಿಕ್ಕೆ ಈಗ ಕಾಮಿಡಿಯಾಗ 100-120 ಮಂದಿ ಇದ್ದಾರೆ, ಡ್ಯಾನ್ಸ್ದಾಗ ಒಂದು 50 ಮಂದಿ ಇದ್ದಾರೆ, ಸಿಂಗಿಂಗ್ದಾಗ ಒಂದು 20 ಮಂದಿ ಇದ್ದಾರೆ. ಸೊ ನಿಮ್ಮ ನೀಚ್ ಏನದ ಅದ್ರಾಗ ಯಾರು ಇದ್ದಾರೆ, ಅವ್ರೇನು ಮಾಡ್ಲಿಕ್ಕತ್ತಾರ, ಅದನ್ನು ಹೊರತುಪಡಿಸಿ ನಾವೇನು ಹೊಸ ಆ್ಯಡ್ ಮಾಡ್ಲಿಕ್ಕತ್ತೀನಿ ಆ ನೀಶಿಗೆ ಅಂದಾಗ ನೀವು ಅದನ್ನ ಇನ್ನ, ಯಾಕಂದ್ರೆ ಈ ಎಲ್ಲ ಸ್ಟೋರೀಸ್ ಎಲ್ಲ ಹೇಳ್ಬಿಟ್ಟಿರ್ತಾರೆ ಸರ್. ನಾವು ಅದನ್ನ ಎಕ್ಸಿಕ್ಯೂಷನ್ ವೇದ ಹೆಂಗೆ ಚಲೋ ಮಾಡ್ತೀವಿ, ಅದನ್ನ ಪ್ರೆಸೆಂಟ್ ಹೆಂಗೆ ಚಲೋ ವೇದ ಮಾಡ್ತೀವಿ, ಮಂದಿದ ಅಟೆನ್ಷನ್ ಹೆಂಗೆ ಗ್ರ್ಯಾಪ್ ಮಾಡ್ತೀವಿ, ಅದು ಒಂದು ಸ್ವಲ್ಪ ನಾವು ಅದ್ರಾಗ ಚಲೋ ಇತ್ತಂದ್ರೆ ಡೆಫಿನೆಟ್ಲಿ ಸರ್ ಆರಾಮ್ಸೆ ಗ್ರೋ ಆಗ್ತೀವಿ. ಆ್ಯಂಡ್ AI ಬಂದ ಕೂಡಲೂ ನಾವು ಅದನ್ನ ಅಪ್ಸ್ಕಿಲ್ಲೇ ಮಾಡ್ತದೆ ಸರ್. ಅದು ಯಾಕಂದ್ರೆ ಈಗ ನಮ್ಗೆ ಐಡಿಯಾ ಇರ್ತದೆ, ಅದನ್ನ ಅಪ್ಸ್ಕಿಲ್ ಮಾಡ್ತದೆ, ಅದರಿಂದ ನಾವು ಯೂಸ್ ತೊಗೋಬೋದು. ಲೈಕ್ ಈಗ ನಾವು ಮತ್ತೆ ಈಗ ಫಸ್ಟ್ ಗೂಗಲ್ನಾಗ ಸರ್ಚ್ ಮಾಡ್ತೀವಿ, ಈಗ ಎಲ್ಲ ಮಂದಿ ಗೂಗಲ್ ಬಿಟ್ಟು ChatGPT ಸರ್ಚ್ ಮಾಡಿರ್ತಾರೆ, ಯಾಕಂದ್ರೆ ಅಷ್ಟು ಡೇಟಾ ಫೀಡ್ ಅದ. ಸೊ ನಿಮ್ಗೆ ಏನೇ ಡೌಟ್ ಇದ್ರು ಅದ್ರಾಗ ಕೇಳಿ ತಿಳ್ಕೊಬೋದು, ಹೆಂಗೆ ಎಕ್ಸಿಕ್ಯೂಷನ್ ಮಾಡ್ಬೋದು, ಕ್ಯಾಪ್ಷನ್ ಹೆಂಗೆ ಬರೀಬೇಕು, ಕವರ್ ಫೋಟೋಸ್ ಹೆಂಗೆ ಮಾಡಬೇಕು. ಸೊ ಹೀಗೆಲ್ಲ ಈಸಿಲಿ ಆಕ್ಸೆಸಿಬಲ್ ಅದ. ಬಟ್ ಅದೇ ಸರ್ ಎಕ್ಸಿಸ್ಟಿಂಗ್ ಮಾಡ್ತೀನಿ. ಇವ ಡ್ಯಾನ್ಸ್ ಮಾಡಾಕ ನಾನು ಇಲ್ಲಿ ಜಂಪ್ ಆಗ್ಲಾಗತ್ತೀವಿ. ನಾವು ಫಸ್ಟ್ ಕರೆಕ್ಟ್ ಇರಬೇಕು, ನನ್ನ ನಿರ್ಧಾರ ಫುಲ್ ಫಿಟ್ ಇರ್ಬೇಕು. ನಾನು ಇದ್ರಾಗ ಮಾಡೇ ಮಾಡ್ತೀನಿ, ಇದ್ರಾಗ ನಾನು 100 ಸತಿ ನಾವು ಫೇಲ್ ಆಗಲಿ 101 ಸತಿ ನಾವು ಸಕ್ಸಸ್ ಆಗ್ತೀನಿ ನೆಕ್ಸ್ಟ್ ಸದ್ಯ ಅಂತೇಳಿ ನೀವು ಪೂರಾ ಫಿಟ್ ಆಗಿ ಅದನ್ನ ಪ್ರೂವ್ ಮಾಡೋ ಮಟ್ಟ ಮಂದಿ ನಂಬಂಗಿಲ್ಲ. ಮಂದಿಗೆ ಮನ್ಯಾಗ ಏನ್ ಬೇಕ್ರಿ, ಮಗ ದೊಡ್ಡವ ಹಾಕನ ಅವ್ನಿಗೆ ಚೆನ್ನಾಗಿ ಅಭ್ಯಾಸ ಮಾಡಿ ಏನು ನೌಕರಿ ಹಚ್ಚಿ ಮದುವೆ ಮಾಡಿ ಅವ್ನ ಕಡ್ಯಾಕ್ ಮಾಡ್ಬೇಕಂತ ವಿಚಾರ ಇರ್ತೈತಿ. ನಾ ಅದನ್ನ ಬಿಟ್ಟು ವಿಡಿಯೋ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಮನ್ಯಾಗ ಬೇಡಪ್ಪ ಈಗ ಆಲ್ರೆಡಿ ನಾವು ಕುಣ್ಕೋತ ಬಂದೀವಿ, ನೀನು ಕುಡಿಯಾಕ ಹೋಗ್ಬೇಡ, ನಮ್ದು ಪರಿಸ್ಥಿತಿ ಹಂಗಾಗೈತಿ, ನೀ ಚೆನ್ನಾಗಿ ಕಲಿಯಪ್ಪ. ಯಾಕಂದ್ರ ನನ್ನ ಪರಿಸ್ಥಿತಿ ನೀ ಕೇಳಿ ಅಂದ್ರೆ ನೀನು ಸಾಲಿ ಬಿಡೋದಾಕೈತಿ, ಅದಕ್ಕೆ ಬೇಡ ಚಂದಾಗಿ ಸಾಲಿ ಕಲಿ ಅಂತ ಉದ್ದೇಶ. ಎಲ್ಲರ ಮನ್ಯಾಗ ಅದ ಮಾತಾಡ್ತಾರ. ಅಂತದ್ರಾಗ ನಾವು ಮಿಡಲ್ ಕ್ಲಾಸ್ ಅಂತ ಇರ್ತೀವಿ, ಆ ಕಡೆನೂ ಈ ಕಡೆನೂ ಒಟ್ಟು ನಡುವಾಗಿ ಸಾಯ್ದಿರ್ತೈತಿ. ಅದಕ್ಕಾಗಿ ನೀವು ಏನು ಮಾಡಾಕಂತ ಹೊಟ್ಟಿರಲ್ಲ ಅದ್ರ ಪ್ರೂವ್ ಮಾಡ್ರಿ. ಪ್ರೂವ್ ಆದ್ಮೇಲೆ ಆಮೇಲೆ ನಿಮಗೊಂದು ಏನಾರ ಸರ್ಚ್ ಮಾಡಿ ಮದುವೆ ಮಾಡ್ತಾರ.